DRG Kids. ಧನ್ಪತ್ ಆ ಊರಿನಲ್ಲಿ ತುಂಬಾ ಬಡವ. ಇವನಿಗೆ ಹೆಂಡತಿ ಹಾಗೂ ಒಬ್ಬ ಮಗಳಿದ್ದಳು. ಇವರಿಬ್ಬರನ್ನೂ ಸಾಕಲು ಕೂಲಿ ಕೆಲಸವನ್ನು ಮಾಡುತ್ತಿದ್ದನು. ಪ್ರತಿದಿನ ಕೂಲಿ ಮುಗಿಸಿ ಮನೆಗೆ ಬರುತ್ತಿದ್ದನು. ಒಂದು ದಿನ, ರೀ, ಬೆಳಿಗ್ಗೆಯಿಂದ ಮಗಳಿಗೆ ತುಂಬಾ ಜ್ವರ, ಅತಿಯಾದ ಜ್ವರದಿಂದ ನರಳುತ್ತಿದ್ದಾಳೆ, ಏನಾದ್ರೂ ಮಾಡಿ. ಇಡೀ ದಿನ ನೀನು ಮನೇಲೇ ಇರ್ತೀಯ, ಆದ್ರೂ ಯಾಕೆ ಅವಳನ್ನ ಡಾಕ್ಟರ್ ಹತ್ರ ಕರ್ಕೊಂಡು ಹೋಗ್ಲಿಲ್ಲ? ಅವಳನ್ನ ಡಾಕ್ಟರ್ ಹತ್ರ ಕರ್ಕೊಂಡು ಹೋಗಕ್ಕೆ ಮನೇಲಿ ಒಂದು ಪೈಸೆ ಕೂಡ ಇಲ್ಲ. ಹೆಂಡತಿಯ ಮಾತನ್ನ ಕೇಳಿ ಗಂಡನ ಏನು ಹೇಳಲು ಬರುವುದಿಲ್ಲ. ನಂತರ ಮಗಳ ಬಳಿ ಬಂದು ಹಣೆಯನ್ನು ಮುಟ್ಟಿ ನೋಡುತ್ತಾನೆ. ಜ್ವರ ಹೆಚ್ಚಾಗಿರುತ್ತದೆ. ಮಗಳೇ, ತುಂಬಾ ಜ್ವರ ಇದೆಯಾ? ಹಣೆ ಎಲ್ಲ ಸುಡ್ತಾ ಇದೆ. ಹೌದು ಅಪ್ಪ. ಬಾ, ಮೊದ್ಲು ಡಾಕ್ಟರ್ ಹತ್ರ ಹೋಗೋಣ ಬಾ. ಹೀಗೆ ಹೇಳಿ ಮಗಳನ್ನು ಕರೆದುಕೊಂಡು ಡಾಕ್ಟರ್ ಬಳಿ ಹೋಗಿ ಚಿಕಿತ್ಸೆಯನ್ನು ಕೊಡಿಸಿ ಮನೆಗೆ ವಾಪಸ್ ಕರೆದುಕೊಂಡು ಬರುತ್ತಾನೆ. ಆದರೆ ಆ ಚಿಕಿತ್ಸೆಯಿಂದ ಏನೂ ಪ್ರಯೋಜನ ಆಗುವುದಿಲ್ಲ. ಜ್ವರ ಮತ್ತೆ ಮತ್ತೆ ಹೆಚ್ಚಾಗುತ್ತಲೇ ಇರುತ್ತದೆ. ಏ ಪೂಜಾ, ಕೇಳಿಸ್ತಾ ಇದ್ಯಾ? ಹಾ, ಹೇಳಿ. ಮಗಳ ಜ್ವರ ಕಡಿಮೆ ಆಗ್ತಾನೆ ಇಲ್ಲ, ಹೆಚ್ಚಾಗ್ತಾ ಇದೆ. ಇವಳನ್ನು ದೊಡ್ಡ ಡಾಕ್ಟರ್ ಬಳಿ ಕರ್ಕೊಂಡು ಹೋಗ್ಬೇಕು. ನೀವ್ ಹೇಳೋದೇನೋ ಸರಿ, ಆದ್ರೆ ದೊಡ್ಡ ಡಾಕ್ಟರ್ ಹತ್ರ ಹೋದ್ರೆ ಮಾತ್ರೆಗಳು, ಟೆಸ್ಟ್ಗಳು, ಅದು ಇದು ಅಂತಾರೆ. ಅಷ್ಟ್ ಹಣ ಇದೆಯಾ ನಿಮ್ಮ ಹತ್ರ? ಹೌದು, ದುಡ್ಡಂತೂ ಇಲ್ಲ, ಆದ್ರೆ ಕರೆದುಕೊಂಡು ಹೋಗ್ಲೇಬೇಕಲ್ವಾ? ಅದು ಆಗಲಿ ಎಂದು ದೊಡ್ಡ ಡಾಕ್ಟರ್ನ ಬಳಿ ಒಂದು ಸಾರಿ ತೋರಿಸಿಕೊಂಡು ಬರೋಣವೆಂದು ಮಗಳನ್ನು ಕರೆದುಕೊಂಡು ಹೋಗುತ್ತಾರೆ. ಆದರೆ ಅಲ್ಲಿ ಆ ಡಾಕ್ಟರ್ ದುಡ್ಡು ಇಲ್ಲದೆ ನೋಡುವುದಿಲ್ಲವೆಂದು ಹೇಳಿ ಅಲ್ಲಿಂದ ಕಳುಹಿಸಿಬಿಡುತ್ತಾರೆ. ಎಂತ ಕಾಲ ಬಂತು! ಬಡವರಂದ್ರೆ ಕರುಣನೇ ಇಲ್ಲ, ಬೆಲೆನೂ ಇಲ್ಲ. ನನ್ನ ಮಗು ಜ್ವರದಿಂದ ನರಳ್ತಾ ಇದೆ, ಆದ್ರೆ ಡಾಕ್ಟರ್ಗೆ ದುಡ್ಡೇ ಹೆಚ್ಚಾಯ್ತು. ಬಡವರ ಮಗುವೆಂದು ಚಿಕಿತ್ಸೆ ಕೊಡುವುದಿರ್ಲಿ, ನೋಡುವುದರ ಬಗ್ಗೆಯೂ ಯೋಚಿಸ್ಲೇ ಇಲ್ಲ. ಮಗುವನ್ನು ನೋಡಿ ಆ ದೇವರೇ ಕರುಣೆ ತೋರಿಸಬೇಕು. ಹೀಗೆ ಹೇಳ್ತಾ ಪೂಜಾ ಅಳುವುದಕ್ಕೆ ಶುರು ಮಾಡ್ತಾಳೆ. ಆಗ ಧನ್ಪತ್ ಅವಳ ಬಳಿ ಬಂದು ಹೇಳುತ್ತಾನೆ, ಅಳೋದನ್ನ ನಿಲ್ಸು. ವೈದ್ಯರು ಏನ್ ಮಾಡ್ಬೇಕು ಅದನ್ನ ದೇವರೇ ಮಾಡ್ತಾನೆ. ಅಳೋದ್ರಿಂದ ಏನು ಪ್ರಯೋಜನ ಇಲ್ಲ. ಈಗ ಮಗಳನ್ನ ಕರೆದುಕೊಂಡು ಮನೆಗ್ ನಡಿ. ಮತ್ತೆ ನೀವು? ಮಗಳಿಗೆ ಚಿಕಿತ್ಸೆ ಕೊಡಿಸಲು ಎಲ್ಲಾದ್ರೂ ಸಾಲ ತಗೊಂಡ್ ಬರ್ತೀನಿ. ಹೀಗೆ ಹೇಳಿ ತನ್ನ ಪತ್ನಿ ಮತ್ತು ಮಗಳನ್ನು ಮನೆಗೆ ಕಳುಹಿಸಿ ಇತ್ತ ದುಡ್ಡನ್ನು ತರಲು ಧನ್ಪತ್ ವಾಪಸ್ ಬರುತ್ತಾನೆ. ಅಲ್ಲಿ ಹಲವಾರು ಜನರ ಬಳಿ ದುಡ್ಡನ್ನು ಕೇಳುತ್ತಾನೆ, ಆದರೆ ಒಬ್ಬರು ಕೂಡ ಕೊಡುವುದಿಲ್ಲ. ಅದೇ ಬೇಜಾರಿನಲ್ಲಿ ಧನ್ಪತ್ ಇರುವಾಗ ದಾರಿಯಲ್ಲಿ ಒಬ್ಬ ಸಾಧು ಮಲಗಿರುತ್ತಾರೆ. ಆ ಸಾಧುವನ್ನು ನೋಡಿ ಧನ್ಪತ್ ಹೇಳುತ್ತಾನೆ, ಸಾಧುಗಳಿಗೆ ತುಂಬಾ ಬಿಸಿಲು ಇರೋ ಕಾರಣ ಪ್ರಜ್ಞೆ ತಪ್ಪಿರಬೇಕು. ನಾನು ಹೋಗಿ ಅವರಿಗೆ ಸಹಾಯ ಮಾಡ್ತೀನಿ. ಹೀಗೆ ಹೇಳಿ ಧನ್ಪತ್ ಸಾಧುವಿನ ಬಳಿ ಬಂದು ಅವನ ಮುಖದ ಮೇಲೆ ನೀರನ್ನ ಚಿಮುಕಿಸಿ ಮತ್ತೆ ಅವನ ಬಾಯಿಗೆ ನೀರನ್ನು ಕುಡಿಸುತ್ತಾನೆ. ಆಗ ಸಾಧು ಎದ್ದೇಳುತ್ತಾನೆ. ಸಾಧು ಇದರಿಂದ ಖುಷಿಯಾಗಿ ಧನ್ಪತ್ಗೆ ಒಂದು ಗೊಂಬೆಯನ್ನು ಕೊಟ್ಟು ಹೇಳುತ್ತಾನೆ, ತಗೋ, ಇದು ಕೀಲಿಗಳನ್ನು ಹೊಂದಿರುವ ಜಾದುವಿನ ಗೊಂಬೆ. ಇದನ್ನು ನಿನ್ನ ಮನೆಗೆ ತೆಗೆದುಕೊಂಡು ಹೋಗು. ಈ ಗೊಂಬೆ ತಗೊಂಡು ನಾನು ಏನ್ ಮಾಡ್ಲಿ ಸಾಧು ಮಹಾರಾಜ್? ಇದನ್ನು ನಿನ್ನ ಮನೆಗೆ ತೆಗೆದುಕೊಂಡು ಹೋದರೆ ನಿನ್ನ ಬಡತನ ಕಳೆದು ಹೋಗುತ್ತದೆ. ಇದು ಚಿನ್ನದ ಮಳೆಯನ್ನು ಸುರಿಸುವ ಗೊಂಬೆ. ಇದರಲ್ಲಿರುವ ಕೀಲಿಯನ್ನು ಹಾಕಿದರೆ ಅದು ಕುಣಿಯಲು ಶುರು ಮಾಡುತ್ತೆ. ಕುಣಿಯುತ್ತಿದ್ದಂತೆ ಚಿನ್ನದ ಮಳೆ ಸುರಿಯುತ್ತೆ. ಈ ಮಾತನ್ನ ಕೇಳಿ ಧನ್ಪತ್ಗೆ ತುಂಬಾ ಖುಷಿ ಆಗುತ್ತೆ. ಆ ಗೊಂಬೆಯನ್ನ ತೆಗೆದುಕೊಂಡು ಸೀದಾ ಮನೆ ಕಡೆ ಬರುತ್ತಾನೆ. ಅವನ ಮುಖದಲ್ಲಿ ಮಂದಹಾಸ ಇರುತ್ತೆ. ಆಗ, ಅರೆ ನೋಡಿಲಿ ನನ್ನ ಕೈಲಿ ಏನಿದೆ ಅಂತ. ಇದೊಂದು ಸಾಧಾರಣ ಗೊಂಬೆ ಇದೆ. ಇದು ಸಾಧಾರಣ ಗೊಂಬೆ ಅಲ್ಲ, ಬದಲಿಗೆ ಚಿನ್ನದ ಮಳೆ ಸುರಿಸೋ ಗೊಂಬೆ. ಇಲ್ಲಿಂದ ಧನ್ಪತ್ ತನ್ನ ಕೈಯಲ್ಲಿರುವಂತಹ ಕೀಯನ್ನ ಗೊಂಬೆಗೆ ಹಾಕುತ್ತಾನೆ. ಗೊಂಬೆಗೆ ಹಾಕಿದರೆ ಅದು ನೃತ್ಯ ಮಾಡಲು ಶುರು ಮಾಡುತ್ತೆ. ನೃತ್ಯ ಮಾಡ್ತಾ ಮಾಡ್ತಾ ಚಿನ್ನದ ಮಳೆಯೇ ಸುರಿಯಲು ಶುರು ಆಗುತ್ತೆ. ಇದನ್ನ ನೋಡಿದ ಗಂಡ ಹೆಂಡತಿ ಇಬ್ಬರು ತುಂಬಾ ಖುಷಿ ಪಡುತ್ತಾರೆ. ಅರೆ, ನಿಜವಾಗ್ಲೂ ಚಮತ್ಕಾರನೇ ಆಯ್ತು. ಹೌದು, ಮನೆಯಲ್ಲಿ ಚಿನ್ನದ ಮಳೆಯೇ ಸುರಿತಾ ಇದೆ. ಇವತ್ತಿಂದ ನಮ್ಮ ಬಡತನ ಎಲ್ಲ ದೂರ ಆಯ್ತು. ಹೌದು, ಈ ಚಿನ್ನವನ್ನು ಮಾರಿದ್ರೆ ಒಳ್ಳೆಯ ಹಣ ಸಿಗುತ್ತೆ. ಧನ್ಪತ್ ಚಿನ್ನದ ನಾಣ್ಯಗಳನ್ನ ತೆಗೆದುಕೊಂಡು ಒಬ್ಬ ವ್ಯಾಪಾರಿಯ ಬಳಿ ಬರುತ್ತಾನೆ. ವ್ಯಾಪಾರಿ ಹೆಚ್ಚು ಹಣವನ್ನು ನೀಡುತ್ತಾನೆ. ಬಂದ ಹಣದಿಂದ ಮಗಳಿಗೆ ದೊಡ್ಡ ವೈದ್ಯರ ಬಳಿ ಅದ್ಭುತವಾದಂತ ಚಿಕಿತ್ಸೆಯನ್ನ ಕೊಡಿಸುತ್ತಾನೆ. ಇದರಿಂದ ಮಗಳು ಬೇಗ ಚೇತರಿಸಿಕೊಳ್ಳುತ್ತಾಳೆ. ಭಗವಂತನ ಆಶೀರ್ವಾದದಿಂದ ನನ್ನ ಮಗಳು ಬೇಗ ಹುಷಾರಾಗಿದ್ದಾಳೆ.
ಹೌದು ಅಪ್ಪ, ನಾನು ಈಗ ಸರಿ ಹೋಗಿದ್ದೇನೆ. ನಾನು ಓದಬೇಕು, ಬರೀಬೇಕು ಅನ್ಕೊಂಡಿದ್ದೀನಿ. ಎಂತ ಒಳ್ಳೆ ಮಾತಾಡ್ದೆ ಕಂದ. ಹುಡುಗರ ಹಾಗೆ ಹುಡುಗಿಯರು ಕೂಡ ಚೆನ್ನಾಗಿ ಓದ್ಬೇಕು, ಬರಿಬೇಕು. ತಂದೆ ಮತ್ತು ಮಗಳು ಇಬ್ಬರು ಖುಷಿಯಿಂದ ಒಂದು ಶಾಲೆಗೆ ಬಂದು ಮಗಳನ್ನ ಸೇರಿಸುತ್ತಾರೆ. ಅದೇ ರೀತಿ ಸುಂದರವಾದ ದೊಡ್ಡ ಬಂಗಲೆಯನ್ನ ಮಾಡಿಕೊಳ್ಳುತ್ತಾರೆ. ಬಂಗಲೆಗೆ ತಕ್ಕಂತೆ ಕೆಲಸ ಮಾಡಲು ಮನೆ ಕೆಲಸದವರು ಹಾಗೂ ಕಾರನ್ನು ಕೂಡ ತೆಗೆದುಕೊಳ್ಳುತ್ತಾರೆ. ಈ ರೀತಿ ಒಂದು ಬಡ ಕುಟುಂಬ ದೊಡ್ಡ ಶ್ರೀಮಂತ ಕುಟುಂಬವಾಗಿ ಬದಲಾಗುತ್ತದೆ. ಸುಂದರವಾದ ಸುಖವಾದ ಜೀವನ ನಡೆಸುತ್ತಿರುತ್ತಾರೆ. ಈ ಶ್ರೀಮಂತಿಕೆಯನ್ನು ಕಂಡು ನೆರೆಯ ಮನೆಯವನಿಗೆ ಅನುಮಾನ ಬರುತ್ತದೆ. ದಿಢೀರಂತ ಇಷ್ಟು ದೊಡ್ಡ ಬಂಗಲೆ, ಕಾರು ಹೇಗ್ ಸಾಧ್ಯ ಆಯ್ತು? ನನಗ ಅರ್ಥನೇ ಆಗ್ತಾ ಇಲ್ಲ. ಇಷ್ಟೊಂದು ದುಡ್ಡು ಎಲ್ಲಿಂದ ಬಂತು ಅಂತ. ಎಲ್ಲವನ್ನ ತಿಳಿಯಬೇಕೆಂದು ದಿಢೀರೆಂದು ಆ ಬಂಗಲೆಗೆ ಬಂದೇ ಬಿಡುತ್ತಾನೆ. ಬಂದು ನೋಡಿದರೆ ಅಲ್ಲಿ ಚಿನ್ನದ ಮಳೆಯೇ ಸುರಿಯುತ್ತಿದೆ. ಇದನ್ನ ನೋಡಿ ಪಕ್ಕದ ಮನೆಯಾತ ಬೆರಗಾಗುತ್ತಾನೆ. ಆಗ ಹೇಳುತ್ತಾನೆ, ದಂಪತ, ಸ್ವರ್ಣ ಮಳೆ ಆಗುತ್ತದೆ. ನೀವು ಮ್ಯಾಜಿಕ್ ಕಳಿತಿದ್ದೀರಾ ಏನೋ? ಅರೆ, ನೀ ಅನ್ಕೊಂಡಾಗ ಏನೂ ಇಲ್ಲ ಅಣ್ಣ. ಇದೆಲ್ಲ ಒಬ್ಬ ಸಾಧುವಿನ ಕೃಪೆಯ ಫಲ. ಅದೇಗೆ ಅಂತ ಸ್ವಲ್ಪ ಹೇಳು. ಎಷ್ಟೇ ಆದ್ರೂ ಪಕ್ಕದ ಮನೆಯವನಲ್ವಾ, ನಾನು ಸ್ವಲ್ಪ ತಿಳ್ಕೊತೀನಿ. ನಿನಗೆ ಯಾವಾಗ್ಲೂ ಒಳ್ಳೇದನ್ನೇ ಬಯಸೋನು. ಖಂಡಿತ ಒಬ್ಬ ಒಳ್ಳೆಯ ನೆರೆ ಮನೆಯವರು ಭಗವಂತನ ವರದಾನವಾಗಿರ್ತಾರೆ. ನಿನ್ನ ಬಳಿ ಮುಚ್ಚಿಡುವ ಅಗತ್ಯ ಏನಿಲ್ಲ. ಅದಲ್ಲದೆ ನೀನು ನನ್ನ ಒಳ್ಳೆ ನೆರೆ ಮನೆಯವ. ಹೀಗೆ ಪಕ್ಕದ ಮನೆಯವರ ಮೇಲೆ ನಂಬಿಕೆ ಇಟ್ಟು ಚಿನ್ನದ ಮಳೆ ಹೇಗೆ ಸುರಿಯುತ್ತೆ, ಹೇಗೆ ಬರುತ್ತೆ ಎಲ್ಲವನ್ನ ಹೇಳಲು ಶುರು ಮಾಡುತ್ತಾನೆ. ಎಲ್ಲವನ್ನ ಪಕ್ಕದ ಮನೆಯವನು ಕೇಳ್ಕೊತಾನೆ. ಅರೆ ಏನಣ್ಣ, ಚಿನ್ನದ ಮಳೆ ಸುರಿತಾನೆ ಇದೆ. ಏನಾದ್ರೂ ಜಾದುವಿನ ಮಂತ್ರವನ್ನು ಕಲ್ತಿದ್ಯಾ ಹೇಗೆ? ಇದು ಹೇಗೆ ಅಂತ ನನಗೂ ಸ್ವಲ್ಪ ಹೇಳ್ಕೊಡು ಅಣ್ಣ. ಹೇ, ನೀನ್ ಹೇಳಿದ ರೀತಿ ಏನೂ ಇಲ್ಲ ಅಣ್ಣ. ಅದು ಹೇಗೆ ನನಗೂ ಸ್ವಲ್ಪ ಹೇಳಪ್ಪ. ಎಷ್ಟೇ ಆದ್ರೂ ನಾನು ಪಕ್ಕದ ಮನೆಯವನಲ್ವಾ, ನಿನಗೆ ಯಾವಾಗ್ಲೂ ಒಳ್ಳೆಯದನ್ನೇ ಬಯಸೋ ನಾನು. ನನ್ನ ಬಳಿ ಹೇಳ್ಬೋದಲ್ವಾ ಈ ಜಾದುವಿನ ಮಂತ್ರವನ್ನು? ಹೇಳೋಣ. ಹೀಗೆ ಚಿನ್ನದ ಮಳೆಯನ್ನ ಸುರಿಯುವ ಗೊಂಬೆಯನ್ನ ನೋಡಿದ ಮೇಲೆ ಈತನ ಮನಸ್ಸಿನಲ್ಲೂ ಆ ಗೊಂಬೆಯನ್ನು ಪಡೆಯುವ ಆಸೆ ಹುಟ್ಟುತ್ತದೆ. ಗೊಂಬೆಯ ಬಗ್ಗೆ ಯೋಚಿಸುತ್ತಾ ಮನೆಗೆ ಬರುತ್ತಾನೆ. ಆತನಿಗೆ ನಿಲ್ಲಲು ಕೂರಲು ಆಗುವುದಿಲ್ಲ. ಗೊಂಬೆಯದೇ ಯೋಚನೆ ಆಗುತ್ತದೆ. ಹೇಗಾದರೂ ಮಾಡಿ ಸಮಯ ನೋಡಿ ಆ ಗೊಂಬೆಯನ್ನ ಕದಿಯಬೇಕೆಂದು ನಿರ್ಧಾರ ಮಾಡಿ ದಂಪತ್ ಮನೆಯಲ್ಲಿ ಇಲ್ಲದೇ ಇರುವ ಸಮಯದಲ್ಲಿ ಮನೆಗೆ ಬರುತ್ತಾನೆ. ಗೊಂಬೆಯನ್ನು ಸುಲಭವಾಗಿ ಕದಿಯುತ್ತಾನೆ. ಗೊಂಬೆಯಂತೂ ಸುಲಭವಾಗಿ ಕೈಗೆ ಸಿಕ್ತು. ಇನ್ನು ಚಿನ್ನದ ಮಳೆ ಸುರಿಯೋದೊಂದೇ ಬಾಕಿ ಇದೆ. ತುಂಬಾ ಖುಷಿಯಿಂದ ಪಕ್ಕದ ಮನೆಯವನು ಗೊಂಬೆಗೆ ಕೀ ಹಾಕಲು ಮುಂದಾಗುತ್ತಾನೆ. ಕೀ ಹಾಕಿ ಶುರು ಮಾಡಿದರೆ ಗೊಂಬೆ ಅದ್ಭುತವಾಗಿ ನೃತ್ಯ ಮಾಡಲು ಶುರು ಮಾಡುತ್ತೆ. ಈಗ ಚಿನ್ನದ ಮಳೆ ಬರಬೇಕು ಅನ್ನುವಷ್ಟರಲ್ಲಿ ಅಲ್ಲಿ ಬೆಂಕಿಯ ಉಂಡೆ ಬರುವುದಕ್ಕೆ ಶುರುವಾಗುತ್ತೆ. ಕಾಪಾಡಿ, ಯಾರಾದ್ರೂ ಕಾಪಾಡಿ, ಬೆಂಕಿಯ ಮಳೆ ಸುರಿತಾ ಇದೆ. ನನ್ನನ್ನು ಕಾಪಾಡಿ, ಇದರಿಂದ ಕಾಪಾಡಿ ನನ್ನನ್ನ ಬೆಂಕಿ ಮಳೆಯಿಂದ. ಬೆಂಕಿಯ ಮಳೆ ಬರುವುದಕ್ಕೆ ಶುರು ಆಗುತ್ತೆ. ಅದನ್ನ ನೋಡಿ ಉರಿ ಎಂದು ಓಡಿ ಓಡಿ ಮನೆಯಿಂದ ಹೊರಗಡೆ ಓಡುತ್ತಾನೆ. ನಂತರ ಅವನ ತಲೆಯಲ್ಲಿ ಕಳ್ಳತನ ಮಾಡಬೇಕೆಂದು ಜೀವನ ಪೂರ್ತಿ ಬರುವುದೇ ಇಲ್ಲ.